ಗುಡ್ ಮಾರ್ನಿಂಗ್ ಟು ಎವ್ರಿವನ್. ನಾನು ಇವತ್ತಿನ ಈ ವಿಡಿಯೋದಲ್ಲಿ ಹೂ ಆರ್ ಕ್ವಾಲಿಫೈಡ್ ಟೀಚರ್ಸ್ ಇದ್ದಾರೆ, ಯಾರು ಟೀಚರ್ ಆಗಬೇಕು ಅನ್ನುವವರಿದ್ದಾರೆ, ಅವರಿಗೆ ಒಂದು ವೆರಿ ಗುಡ್ ನ್ಯೂಸನ್ನು ತೆಗೆದುಕೊಂಡು ಬರ್ತಿದ್ದೇನೆ. ಕಳೆದ 4-5 ವರ್ಷಗಳಿಂದ ಟೀಚರ್ಸ್ ರಿಕ್ರೂಟ್ಮೆಂಟ್ ಬಗ್ಗೆ ಆಗಾಗ ಪತ್ರಿಕೆಗಳಲ್ಲಿ ಬರ್ತಾನೆ ಇರ್ತದೆ, ಅಶ್ಯೂರೆನ್ಸ್ ಬರ್ತಾನೆ ಇರ್ತಿದ್ದು ಮಿನಿಸ್ಟರ್ಗಳಿಂದ, ಸರ್ಕಾರದಿಂದ ಭರವಸೆಗಳು ಬರ್ತಾನೆ ಇರ್ತಿದ್ದು, ನಿಮಗೆ ನಾವು ಅವಾಗ ಮಾಡ್ಕೊಳ್ತೀವಿ, ಇಷ್ಟು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತೀವಿ, ಹಾಗೆ ಇದೆ. ಆದರೆ ಇವಾಗ ಈ ವರ್ಷ ಖಂಡಿತವಾಗಿಯೂ ವಿದಿನ್ ಶಾರ್ಟ್ ಪೀರಿಯಡ್ ಆದಷ್ಟು ಶೀಘ್ರದಲ್ಲೇ ಸುಮಾರು 15,000 ಪ್ರೈಮರಿ ಟೀಚರ್ಸ್ ರಿಕ್ರೂಟ್ಮೆಂಟ್ ಬಗ್ಗೆ ನೋಟಿಫಿಕೇಷನ್ ಬರೋದಿದೆ. ಇದು ಖಂಡಿತವಾಗಿ ಅದರಲ್ಲಿ ಏನು ವ್ಯತ್ಯಾಸವಿಲ್ಲ, ವಿದಿನ್ ವೀಕ್ ಬರ್ಬೋದು. ಈ 15,000 ಪ್ರೈಮರಿ ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಯಾರು ಕ್ವಾಲಿಫೈ ಇದ್ದಾರೋ ಅವರು ಈ ಎಕ್ಸಾಮ್ಗೆ ಈಗಲೇ ತಯಾರಿ ಮಾಡಿಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೂ ಆರ್ ಕ್ವಾಲಿಫೈಡ್ ಅಂದರೆ ಈಗ ಕ್ವಾಲಿಫಿಕೇಷನ್ ನಿಮಗೆ ಯಾವಾಗಲೂ ಟೀಚರ್ಸ್ ಪೋಸ್ಟ್ಗಳಿಗೆ ನಿಮ್ಮ ಟೀಚಿಂಗ್ ಕ್ವಾಲಿಫಿಕೇಷನ್ ಜೊತೆ TET ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಥವಾ ಸೆಂಟ್ರಲ್ TET ಅಂದರೆ CTET ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್, ಇವೆರಡರಲ್ಲಿ ಒಂದನ್ನು ನೀವು ಪಾಸಾಗಿರಬೇಕಾಗ್ತದೆ. ಅದಕ್ಕಾಗಿ ಹೂ ಆರ್ ಯಾರಿಗೆ ಟೀಚಿಂಗ್ ಕ್ವಾಲಿಫಿಕೇಷನ್ ಇದೆ ಪ್ಲಸ್ TET CTET ಯಾರು ಮಾಡ್ಕೊಂಡಿದ್ದೀರಿ ಅವರು ಈ ಬರುವ ಟೀಚರ್ಸ್ ಟೆಸ್ಟ್ ಬಗ್ಗೆ, ಟೀಚರ್ಸ್ ಅಂದರೆ ರಿಕ್ರೂಟ್ಮೆಂಟ್ ಟೆಸ್ಟ್ ಬಗ್ಗೆಯೂ ನೀವು ಕೂಡ ಈಗಾಗಲೇ ನೀವು ತಯಾರಿ ಮಾಡಿಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದರೆ ಯಾವುದೇ ಮೂಮೆಂಟ್ನಲ್ಲಿ ನಿಮಗೆ ಕರ್ನಾಟಕ ಗೌರ್ಮೆಂಟು ಈಗ ರ್ಯಾಪಿಡಾಗಿ ರಿಕ್ರೂಟ್ಮೆಂಟನ್ನು ನಡೆಸ್ತಾ ಇದೆ. ಈಗಾಗಲೇ ಪೊಲೀಸ್ ಇಲಾಖೆಯಲ್ಲಿ ಸುಮಾರು 4,000 ಪೊಲೀಸ್ ಕಾನ್ಸ್ಟೇಬಲ್ಗಳನ್ನು ನೇಮಕ ಮಾಡ್ಕೊಳ್ತಿದ್ದಾರೆ. ಅದೇ ರೀತಿ ಹೆಲ್ತ್ ಡಿಪಾರ್ಟ್ಮೆಂಟ್ನಲ್ಲಿ ಎಲ್ಲ ಪ್ರೈಮರಿ ಹೆಲ್ತ್ ಸೆಂಟರ್ಗಳಲ್ಲಿ MBBS ಡಾಕ್ಟ್ರನ್ನ ವಿದಿನ್ ಫ್ಯೂ ಡೇಸ್ ಯು ಶುಡ್ ಫಿಲ್ ಅಂಥೇಳಿ ನಮ್ಮ ಆರೋಗ್ಯ ಮಂತ್ರಿಗಳ ಆಗಲೇ DHOಗಳಿಗೆ, ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ಗಳಿಗೆ ಒಂದು ವಾರ್ನಿಂಗ್ ಥರ ಕೊಟ್ಟಿದ್ದಾರೆ. ಅದೇ ರೀತಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿ ಸುಮಾರು 951 ಹುದ್ದೆಗಳನ್ನು ತುಂಬಲು ಈಗಾಗಲೇ ನೋಟಿಫಿಕೇಷನ್ ಬಂದಿದೆ. ಅದೇ ರೀತಿ ನಾನು ಈಗಾಗಲೇ ಹೇಳಿದ ಹಾಗೆ ಕರ್ನಾಟಕ ಸರ್ಕಾರ ಈ ವರ್ಷದಲ್ಲಿ ಈ ಫೈನಾನ್ಷಿಯಲ್ ಇಯರ್ನಲ್ಲಿ ಸುಮಾರು 56,000 ಹುದ್ದೆಗಳನ್ನು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ತುಂಬೋದಿದೆ. ಈಗಾಗಲೇ ಸುಮಾರು 4,000 ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ನೋಟಿಫಿಕೇಷನ್ ಬಂದಿದೆ. ಅದೇ ರೀತಿ ಅಗ್ರಿಕಲ್ಚರ್ ಆಫೀಸರ್ಗಳಿಗೆ, ಕೃಷಿ ಇಲಾಖೆಯಲ್ಲಿ ಸುಮಾರು 951 ಪೋಸ್ಟ್ಗಳಿಗೆ ಈಗಾಗಲೇ ನೇಮಕಾತಿ ನೋಟಿಫಿಕೇಷನ್ ಬಂದಿದೆ. ಈಗ ಟೀಚರ್ಸ್ ಸಲುವಾಗಿ ಬಂದಿದೆ. ಅದೇ ರೀತಿ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ RDPR ಈ ಇಲಾಖೆಯಲ್ಲಿ ಕೂಡ ಸುಮಾರು 4,000 ಹುದ್ದೆಗಳನ್ನು ತುಂಬುವವರಿದ್ದಾರೆ. ಇದಕ್ಕೂ ಕೂಡ ವಿದಿನ್ ಫ್ಯೂ ಡೇಸ್ ನೋಟಿಫಿಕೇಷನ್ ಬರುವುದಿದೆ. ಅದಕ್ಕಾಗಿ ಯಾರು ಗೌರ್ಮೆಂಟ್ ಜಾಬನ್ನು ಹುಡುಕ್ತಾ ಇದ್ದೀರೋ ನೀವು ಎಲ್ಲ ಎಕ್ಸಾಮ್ಗಳನ್ನ ತೆಗೆದುಕೊಳ್ಳಿ, ಎಲ್ಲ ಎಕ್ಸಾಮ್ಗಳಿಗೂ ಪ್ರಿಪೇರ್ ಆಗಿ. ಇದೊಂದು ಗೋಲ್ಡನ್ ಅಪಾರ್ಚುನಿಟಿ, ಈ ಅಪಾರ್ಚುನಿಟಿ ಮಿಸ್ ಮಾಡ್ಕೋಬೇಡಿ. ಈ ವರ್ಷ ತುಂಬಿದರೆ ಇನ್ನು 4-5 ವರ್ಷಗಳ ಕಾಲ ನೀವು ವೇಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಚಾನ್ಸಿಗೆ. ಆವಾಗ ನೀವು ಎಲಿಜಿಬಲ್ ಇರ್ತಿರೋ ಇಲ್ಲೋ ಹೇಳೋಕ್ಕಾಗಲ್ಲ. ಏಜ್ ಲಿಮಿಟು, ಕ್ವಾಲಿಫಿಕೇಷನ್ ಎಲ್ಲ ಚೇಂಜಸ್ ಆಗ್ತಾ ಇರ್ತದೆ. ಅದಕ್ಕಾಗಿ ಈ ವರ್ಷನ ಈ ಒಂದು ಸುವರ್ಣ ಕಾಲವನ್ನು ಸದುಪಯೋಗ ಮಾಡಿಕೊಂಡು ಗೌರ್ಮೆಂಟ್ ಜಾಬನ್ನು ನೀವು ಪಡೆದುಕೊಳ್ಳಿ ಅಂತ ನಿಮಗೆ ಹೇಳ್ತಾ, ನಾನು ಈ ವಿಡಿಯೋ ಮುಗಿಸೋದಕ್ಕೆ ಮುಂಚೆ ನೀವು ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಮುಂಬರುವ ಗೌರ್ಮೆಂಟ್ ಜಾಬ್ಗಳಿರ್ಬೋದು ಅಥವಾ ಎಜುಕೇಷನ್ ಬಗ್ಗೆ ಇರ್ಬೋದು ಅಥವಾ ಇನ್ಯಾವುದೇ ರಿಕ್ರೂಟ್ಮೆಂಟ್ಗಳ ಬಗ್ಗೆ ಮಾಹಿತಿ ನಮ್ಮ ಚಾನಲ್ಗಳನ್ನ ಆಗಾಗ ವಿಡಿಯೋಗಳನ್ನು ಹಾಕ್ತಿರ್ತೇನೆ. ಅದಕ್ಕಾಗಿ ಖಂಡಿತವಾಗಿ ನೀವು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.